ಇನ್ನು ಇದೆಲ್ಲದರ ನಡುವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೋದಿಯವರನ್ನು ಭೇಟಿ ಮಾಡಿದ್ದಾರೆ, ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಬಹಳಷ್ಟು ಸಂಗತಿಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಬರೀ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಭೇಟಿ ನಂತರ, ನೋಡೋಣ. 223 talukas are facing drought. Out of 223 talukas, 196 talukas are facing severe drought. The remaining 27 talukas are facing moderate drought. But all the 236 talukas are declared, 223 talukas are declared drought affected talukas. In June, August, September, November, we could not receive normal rain. There was a deficit of more than 30% to 56%, about 60%. Deficit in some months. Not in all 4 months, but of course in July we had some rain. There was also deficit in July also. We have submitted 3 memorandums. One in September, the second memorandum in October, third memorandum in November. Sir, December or November? November. The total compensation the Karnataka government asked for, according to the drought manual, NDRF norms, $18,171 crores. 18,000. 18. 18,171 crores. We submitted a first memorandum in the month of September, 22nd September 2023. 22nd September 2022. After the memorandum submitted, the inter-ministerial team of the Government of India, central team, we call it a central team, they visited Karnataka and inspected the drought affected talukas from 4th October to 9th October. From 4th October to 9th October. I also met
the central team, Mr. Krishna Bairegowda, Agriculture Minister, and IT Rural Development Minister. They met the team and apprised the drought situation in Karnataka. I also apprised them the drought situation in Karnataka. And it looks they have submitted their report to the Agriculture Department. ಇಂಗ್ಲೀಷ್ನಲ್ಲಿ ಹೇಳಿ ಅಂತಾರೆ, ಆಮೇಲೆ ಕನ್ನಡದಲ್ಲಿ ಹೇಳಿ ಅಂತೀರಿ. ಆದರೆ ಇಂಗ್ಲೀಷ್ನವರು ಇದ್ದಾರಲ್ಲ, ಒಬ್ಬರು ಇದ್ದಾರೆ. ಓಕೆ, ಕನ್ನಡದಲ್ಲಿ ಹೇಳ್ತೀನಿ. ನಾನು ಐ ಲವ್ ಟು ಸ್ಪೀಕ್ ಇನ್ ಕನ್ನಡ ಓನ್ಲಿ. ಆಯ್ತಪ್ಪ, ಕನ್ನಡದಲ್ಲಿ ಹೇಳ್ತೀನಿ. ಮೊದಲನೇ ಇದು ಕೊಟ್ಟ ಮೇಲೆ, ಮೆಮೊರಾಂಡಮ್ ಕೊಟ್ಟ ಮೇಲೆ, ಮನವಿ, ಮೆಮೊರಾಂಡಮ್ ಅಂದರೆ ಮನವಿ, ಆ ಮನವಿ ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದಿತ್ತು. ಆ ತಂಡ ಬಂದು 4ನೇ ತಾರೀಕಿನಿಂದ 9ನೇ ತಾರೀಕು, ಅಕ್ಟೋಬರ್ 4ರಿಂದ 9ನೇ ತಾರೀಕಿನವರೆಗೆ ಬರಪೀಡಿತ ಪ್ರದೇಶಗಳನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅವರು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಕೇಂದ್ರದ ತಂಡವನ್ನು ಭೇಟಿ ಮಾಡಿದ್ದೆ. ಅವರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದ್ದೇನೆ. ಕೃಷ್ಣ ಬೈರೇಗೌಡರು ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿ, ಉಪಸಮಿತಿ, ರಾಜ್ಯ ಆ ಸಬ್ ಕಮಿಟಿ ಕೂಡ, ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಆ್ಯಂಡ್ ಪ್ರಿಯಾಂಕ್ ಇವರೆಲ್ಲರೂ ಭೇಟಿ ಮಾಡಿ, ಚೀಫ್ ಸೆಕ್ರೆಟರಿಗೂ ಕೂಡ ಭೇಟಿ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಸ್ವತಃ ಹೋಗಿ ಫೀಲ್ಡ್ಗೆ ಹೋಗಿ ನೋಡಿದ್ದಾರೆ. ಆಮೇಲೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ವರದಿ ಕೊಟ್ಟಿದ್ದಾರೆ. ವರದಿಯ ಆಧಾರದ ಮೇಲೆ ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸಬ್ ಕಮಿಟಿ ಭೇಟಿ ಮಾಡಿದ್ದಾರೆ. ಅದು ಎಕ್ಸಿಕ್ಯೂಟಿವ್ ಕಮಿಟಿನ ಎಕ್ಸಿಕ್ಯೂಟಿವ್ ಕಮಿಟಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಹೈ ಲೆವೆಲ್ ಕಮಿಟಿಗೆ ಕೊಟ್ಟಿದ್ದಾರೆ. ಹೈ ಲೆವೆಲ್ ಕಮಿಟಿ ಅದು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾ ಇದ್ರು. ಏನೇನು ಸ್ಥಿತಿಗತಿಗಳೇನೋ ಅದೆಲ್ಲವನ್ನು ಕೂಡ ವಿವರಿಸ್ತಾ ಇದ್ರು.